ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ ಪ್ರಿಯರೇ. ಈ ದಿನದ ದೇವರ ವಾಕ್ಯ ಎಲ್ಲರಿಗೂ ಪ್ರಿಯವಾಗಿರುವಂತಹ, ಎಲ್ಲರಿಗೂ ಕಂಠಪಾಠವಾಗಿರುವಂತಹ ವಾಕ್ಯವಾಗಿದೆ. ಮತ್ತಾಯನ ಬರೆದಂತಹ ಸುವಾರ್ತೆ 7ನೇ ಅಧ್ಯಾಯದ 7ನೇ ವಾಕ್ಯ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹೌದು ಪ್ರಿಯರೇ, ನಾವು ಈ ವಾಕ್ಯವನ್ನ ಮುಂದುವರಿಸಿ ನೋಡುವಾಗ ಆ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು ಎಂಬುದಾಗಿ. ಈ ಒಂದು ವಾಕ್ಯವನ್ನ ಕೇಳುತ್ತಿರುವಂತಹ ನೀವು ಯಾರೇ ಆಗಿರಬಹುದು, ಈ ದಿನ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕೆಲಸದಲ್ಲಿ ಆಗಿರಬಹುದು, ನಿಮ್ಮ ವ್ಯವಹಾರದಲ್ಲಿ ಆಗಿರಬಹುದು, ನಿಮ್ಮ ಜೀವಿತದಲ್ಲಿ ನಿಮಗೆ ಏನೆಲ್ಲ ಬೇಕಾಗಿದೆಯೋ ಅದರ ಒಂದು ಕಾರ್ಯಗಳನ್ನ ಕುರಿತಾಗಿ ನೀವು ದೇವರ ಬಳಿಯಲ್ಲಿ, ಯೇಸು ಕ್ರಿಸ್ತನ ಬಳಿಯಲ್ಲಿ ಬೇಡಿಕೊಳ್ಳುವಾಗ ಅದು ನಿಮಗೆ ದೊರೆಯುವಂಥದ್ದಾಗಿದೆ. ನಿಮ್ಮ ಜೀವಿತಕ್ಕೆ ಒಳ್ಳೆಯದಾಗುವಂತಹ ಎಲ್ಲಾ ಕಾರ್ಯಗಳನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂಥವರಾಗಿದ್ದಾರೆ. ಆದುದರಿಂದ ನಾವೆಲ್ಲರೂ ಸೇರಿ ಈ ದಿನಕ್ಕಾಗಿ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಯ ಮೂಲಕವಾಗಿ ದೇವರಲ್ಲಿ ಬೇಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಅಪ್ಪ, ಈ ನೀವು ಕೊಟ್ಟಿರುವಂತಹ ವಾಗ್ದಾನದ ಪ್ರಕಾರವಾಗಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂದು ಹೇಳಿದೆಯ ಸ್ವಾಮಿ. ಅದೇ ಪ್ರಕಾರವಾಗಿ ಎಲ್ಲ ನನ್ನ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಈ ದಿನದಲ್ಲಿ ಅವರು